Good morning, friends. Now I want to share with you all that now I am having a good health and good voice. I believe you can make a difference of previous and current one. Of course, we are moving to Saturday class. That is all about dictionary of essential words 2000. It means we have only 2000 English words. Those words are very much essential in day-to-day life. In Kannada, I can say ಇಂಗ್ಲೀಷಲ್ಲಿ ಇರುವ 2,000 ಶಬ್ದಗಳು ಸಾಕು. ಈ ಶಬ್ದಗಳು ಅಥವಾ ಪದಗಳಿಂದ ಪ್ರಶ್ನ ವಾಕ್ಯಗಳನ್ನ ಮಾಡಲಿಕ್ಕೆ ಆಗುತ್ತೆ. ಅಫ್ಕೋರ್ಸ್ ವಿ ಆರ್ ಹ್ಯಾವಿಂಗ್ ಮೋರ್ ದನ್ 2000 ವರ್ಡ್ಸ್, ಬಟ್ ದೇ ಆರ್ ಕನ್ಸರ್ನ್ ಟು ಟೆಕ್ನಿಕಲ್ ಅಂಡ್ ಮೆಡಿಕಲ್. Those words we need not to know it. ಅಂದರೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗಲ್ಲಿ ಇನ್ನೊಂದು ಸ್ವಲ್ಪ ಇಂಗ್ಲೀಷ್ ಮಾಡ್ತೀವಿ, ಅವು ನಮಗೆ ಇಲ್ಲಿ ಬೇಕಾಗಿಲ್ಲ. ನಮ್ಮ ದಿನನಿತ್ಯ ಮಾತಾಡೋಕ್ಕೆ ಬೇಕಾಗೋದು ಕೇವಲ 2,000 ಶಬ್ದಗಳು ಅಂತ ಹೇಳುತ್ತಾ ಈಗ ನಾನು ಮುಂದುವರೆದ ಮುಖ್ಯವಾದ ಪದಗಳ ನಿಘಂಟು 2,000 ಮುಂದುವರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಭಾವನೆಗಳನ್ನು ತೋರಿಸಲು, ಮಾತನಾಡಲು ಮತ್ತು ಬರೆಯಲು ಇಂಗ್ಲೀಷಲ್ಲಿ ಇರುವ ಪದಗಳು ಕೇವಲ 2,000. ಹೇಳಿದೆ I mean we need to have to share our feelings and talk and writing. We need to have only 2,000 words. Of course, each word will have different meanings. ಅಂದರೆ ಇಂಗ್ಲೀಷಲ್ಲಿ ಯಾವುದಾದ್ರೂ ಒಂದೇ ಪದಕ್ಕೆ 2 ಅರ್ಥವಿರುತ್ತವೆ. ಅಂದರೆ ಇಂಗ್ಲೀಷಲ್ಲಿರುವ ಒಂದು ಪದಕ್ಕೆ ಒಂದೇ ಅರ್ಥ ಇರಲ್ಲ, ಸುಮಾರು ಅರ್ಥಗಳಿವೆ. ಏಕೆಂದರೆ ಇಂಗ್ಲೀಷಲ್ಲಿ ಒಂದೇ ಪದವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗ ಮಾಡಬೇಕಾಗುತ್ತೆ. I mean, after having only 2,000 words, we have to hardly depend on those words in different situations. I can say, obviously, those 2,000 words we have to again, we have to use them. The thing is that you should have concerned about which word you are going to use and a specific condition or specific situation should be known to both. I mean, you and the opposite person should be known English words, then only we can communicate to each other. Such words we are going to see now onwards. Therefore, I start with always. ಅಂದರೆ ಕನ್ನಡದಲ್ಲಿ ಯಾವಾಗಲೂ ಅಂತ ಆಗುತ್ತೆ. ಅಮಾಂಗು ಅಂದರೆ ಮಧ್ಯೆ ಅಥವಾ ನಡುವೆ ಅಂತ ಆಗುತ್ತೆ. ಆ್ಯಂಗ್ರಿ ಅಂದರೆ ಕೋಪಗೊಳ್ಳು ಅಥವಾ ಕೋಪಗೊಂಡು ಅಂತ ಆಗುತ್ತೆ. ಆನ್ಸರು ಅಂದರೆ ಉತ್ತರ ಕೊಡು ಅಥವಾ ಉತ್ತರಿಸು ಅಂತ ಆಗುತ್ತೆ. ಅನಾಕ್ಸಿಯಸ್ ಅಂದರೆ ತೊಡಕಗೊಂಡ ಅಂತ ಆಗುತ್ತೆ. ಮುಂದುವರೆದು ಎನಿವನ್ ಅಂದರೆ ಯಾವುದು ಅಂತ ಹೇಳೋಕ್ಕಾಗುತ್ತೆ. ನಂತರ ಆರ್ಮ್ ಅಂದರೆ ಕೈ. ಇವತ್ತು ಹ್ಯಾಂಡ್ ಅಂದರೆ ಕೈ, ಜೊತೆಗೆ ಆರ್ಮ್ ಅಂದರೆ ಕೂಡ ಕೈ ಅಂತ ಆಗುತ್ತೆ ಕನ್ನಡದಲ್ಲಿ. ಜೊತೆಗೆ ಅರೌಂಡ್ ಅಂದರೆ ಸುತ್ತಲೂ ಅಂತ ಆಗುತ್ತೆ. ಆ್ಯಶು ಅಂದರೆ ಬೂದಿ. ಅಂದರೆ ದೀಪವನ್ನು ಹಚ್ಚಿದಾಗ ಕೊನೆಯಲ್ಲಿ ಉಳಿಯೋದು ಬೂದಿ, ಅಥವಾ ಸಿಗರೇಟು ಸೇದಿದಾಗ ಕೊನೆಯಲ್ಲಿ ಉಳಿಯೋದು ಸಿಗರೇಟು, ಬಿಡಿ ಸೇದಿದಾಗ ಕೊನೆಯಲ್ಲಿ ಉಳಿಯೋದು ಆ್ಯಶ್ ಅಂದರೆ ಬೂದಿ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಆಸ್ಕು ಅಂದರೆ ಕೇಳು ಅಂತ ಆಗುತ್ತೆ. I continue with the dictionary. We start with the away ಅಂದರೆ ದೂರ. ಆ್ಯಕ್ಷನ್ನು ಅಂದರೆ ಕೆಲಸ ಅಥವಾ ಕಾರ್ಯ ಆಗುತ್ತೆ. ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ ಅಥವಾ ನಿಜವಾಗಿ ಅಂತ ಆಗುತ್ತೆ. ಮುಂದುವರೆದು ಅಡಲ್ಟ್ ಅಂದರೆ ಪ್ರಾಪ್ತವಯಸ್ಕ ಅಥವಾ ಪ್ರಾಪ್ತವಯಸ್ಕರಾದ ಹೆಂಗಸು ಅಂತ ಆಗುತ್ತೆ.
ಇಲ್ಲಿ ಅಡಲ್ಟ್ ಅಂದರೆ ದೊಡ್ಡವರು ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಪ್ರಾಪ್ತವಯಸ್ಕ ಅಥವಾ ಪ್ರಾಪ್ತವಯಸ್ಕಳಾದ ಹೆಣ್ಮಕ್ಳು ಅಂತ ಹೇಳೋಕ್ಕಾಗುತ್ತೆ. ಮುಂದುವರೆದು ಅಡ್ವೆಂಚರು ಅಂದರೆ ಸಾಹಸ, ನಂತರ ಏರಿಯಲ್ಲು ಅಂದರೆ ವಾಯುಮಂಡಲದ ಅಥವಾ ಗಾಳಿ ಅಂತ ಆಗುತ್ತೆ. ಏರಿಯಲ್ಲು ಫೋಟೋಗ್ರಾಫು ಅಂದರೆ ಮೇಲೆಯಿಂದ ಫೋಟೋ ತೆಗೆದ್ರೆ ಅದಕ್ಕೆ ಏರಿಯಲ್ಲು ಫೋಟೋಗ್ರಾಫ್ ಅಂತ ಹೇಳೋಕ್ಕಾಗುತ್ತೆ. ಮುಂದುವರೆದು ಅಗ್ರಿ ಅಂದರೆ ಒಪ್ಪಿಕು ಅಥವಾ ಅಂಗೀಕರಿಸು ಅಂತ ಹೇಳೋಕ್ಕಾಗುತ್ತೆ. ಹೈಡ್ ಅಂದರೆ ಮುಂದೆ ಅಂತ ಆಗುತ್ತೆ. ಏರ್ ಹಾಸ್ಟೆಸ್ ಅಂದರೆ ಸ್ಥಳದಲ್ಲಿ ವಿಮಾನದಲ್ಲಿ ಕೆಲಸ ಮಾಡುವ ಹೆಂಗಸು ಅಂತ ಆಗುತ್ತೆ. ಅಂದರೆ ವಿಮಾನದಲ್ಲಿ ನಮಗೆ ಅಂದರೆ ಕಸ್ಟಮರ್ಸ್ಗೆ ಬೇಕಾದಾಗ ಟೀ, ಕಾಫಿ, ಅದರ್ ಐಟಮ್ಸು ದೇ ಪ್ರೊವೈಡ್ ಅಂದರೆ ಬೇರೆ ಬೇಕಾದ ವಸ್ತುಗಳನ್ನ ಅವ್ರು ಕೊಡ್ತಾರೆ. ಅವರಿಗೆ ಏರ್ ಹಾಸ್ಟೆಸ್ ಅನ್ನೋಕ್ಕಾಗುತ್ತೆ. ನಂತರ ಅಲೈವ್ ಅಂದರೆ ಬದುಕಿರುವ ಅಥವಾ ಪ್ರಾಣಗಳು ಅಂತ ಆಗುತ್ತೆ. ಅಂದರೆ ಇಲ್ಲಿ ವಿ ಆರ್ ಅಲೈವ್ ಅಂದರೆ ನಾವು ಬದುಕಿದ್ದೀವಿ ಅಂತ ಹೇಳಲಿಕ್ಕೆ ಅಲೈವ್ ಅಂತ ಹೇಳಬೇಕು. ಅಲೈವ್ ಅಂದರೆ ಬದುಕಿರುವ ಅಥವಾ ಪ್ರಾಣವಿರುವ ಅಂತ ಆಗುತ್ತೆ. ಮುಂದುವರೆದು ಅಲವು ಅಂದರೆ ಅನುಮತಿ ಕೊಡುವಂತಾಗುತ್ತೆ. ಆಲ್ಮೋಸ್ಟ್ ಅಂದರೆ ಬಹಳ ಮಟ್ಟಿಗೆ ಅಂತ ಆಗುತ್ತೆ. ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನೀವು ಹೇಳ್ಬೋದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಹೇಳ್ತೀವಲ್ಲ, ಅಂದರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬಹಳ ಮಟ್ಟಿಗೆ ಓದಿದೆ ಅಥವಾ ರೆಡಿ ಆಗಿದೆ ಅಂತ ಹೇಳ್ಬೋದು. ನಂತರ ಅಮೇಜಿಂಗ್ ಅಂದರೆ ಆಶ್ಚರ್ಯಕರ. ಅಪಾರ್ಟ್ಮೆಂಟ್ ಅಂದರೆ ಬಹು ಅಂತಸ್ತಿನ ಮನೆ. ದೊಡ್ಡ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ ಇರ್ತವೆ. ಅಂದರೆ 7-8 ಅಂತಸ್ತಿಗೆ ಮನೆ ಇರುತ್ತೆ. ಆ ಒಂದು ಮನೆಗೆ ನಾವು ಹೇಳಬೇಕು ಅಪಾರ್ಟ್ಮೆಂಟು ಅಂತ ಹೇಳೋಕ್ಕಾಗುತ್ತೆ. ಮುಂದುವರೆದು ಆರ್ಚರು ಅಂದರೆ ಬಿಲ್ಲುಗಾರ ಅಂತ ಆಗುತ್ತೆ. ನಂತರ ಏರಿಯಾ ಅಂದರೆ ಸ್ಥಳ, ವಿಸ್ತೀರ್ಣ ಅಥವಾ ಪರಿಮಾಣದಾಗುತ್ತೆ. ಮುಂದುವರೆದು ಆರ್ಮಿ ಅಂದರೆ ಸೈನ್ಯ. ಹಾಗೆ ಅರೈವ್ ಅಂದರೆ ಬರುವುದಾಗುತ್ತೆ. ಮತ್ತು ಅನ್ರಿಟರ್ನ್ ದೇ ವಿಲ್ ಅರೈವ್ ಎಟ್ ಪರ್ಟಿಕ್ಯುಲರ್ ಟೈಮ್ ಅಂದರೆ ಆ ಟೈಮಲ್ಲಿ ಬರ್ತದೆ ಅಂತ ಹೇಳ್ಬೋದು. ನಂತರ ಆ್ಯರೋ ಅಂದರೆ ಬಾಣ ಅಂತ ಆಗುತ್ತೆ. ನಂತರ ಕೊನೆಯಲ್ಲಿ ಅಸೈಡ್ ಅಂದರೆ ಪಕ್ಕ ಅಂತ ಆಗುತ್ತೆ. ಹೀಗೆ ಸಾಕು ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಸ್ಯಾಟರ್ಡೆ ಮತ್ತೊಂದು ಸಿಗೋಣ. ನಿಮ್ಮ ಸ್ಯಾಟರ್ಡೆ ಡಿಕ್ಷನರಿ ಇಂಪೋರ್ಟೆಂಟ್ ವರ್ಡ್ಸ್ ಅಂದರೆ ಮುಖ್ಯವಾದ ಪದಗಳ ಉಂಟು. 2000 ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತೀನಿ. ಆದ್ದರಿಂದ ಪ್ರತಿ ವಾಕ್ಯವನ್ನು ಸಾಧ್ಯವಾದರೆ ಹೇಳ್ತೀನಿ. ಅದರಿಂದ ನೀವು ಅಡ್ವಾನ್ಸ್ ತಿಳಿಯೋಣ ಮತ್ತು ಕಲಿಯೋಣ. ಅದರಿಂದ ನೀವು ಸ್ಯಾಟರ್ಡೆ ಸಿಗೋಣ ಅಂತ ಹೇಳ್ತೀನಿ. ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಜಾ ಹಾಕ್ಕೊಳ್ಳಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಬಾಯ್.